ಒಳಗ್ ನಡೀರಿ. ಏನ್ ಯೋಚನೆ ಮಾಡ್ತಿದ್ಯಾ? ಬಾ ಕಾವ್ಯ. ಭಯ ಆಗ್ತಿದೆ ಅತ್ತೆ. ಈ ಭಯ ಪ್ರೀತಿಸ್ದಾಗಿರ್ಬೇಕಿತ್ತು. ಆದ್ರೂ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕಿರೋ ಧೈರ್ಯ ಇವಾಗಿಲ್ಲ ಅಂದ್ರೆ ಹೇಗೆ? ಪ್ರೀತಿಸೋರು ಭಯ ಪಡಬಾರ್ದು, ಭಯ ಪಡೋರು ಪ್ರೀತಿಸಬಾರ್ದು. ಇಷ್ಟು ದೂರ ಬಂದಾದ್ಮೇಲೆ ಹಿಂದೇಟೇನಕ್ಕೆ? ನಮ್ಮ ವಿಷಯ ಮನೆಯವ್ರಿಗೆಲ್ಲ ಹೇಳಿದಿರಲ್ಲ ಲಾವಣ್ಯ ಅವರೇ. ಹೇಳೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಬನ್ನಿ. ವೇದಾವತಿ ಅವ್ರ ಬಗ್ಗೆ ಕೇಳಿದ್ದೀನಿ. ತಪ್ಪು ಮಾಡಿದವ್ರಿಗೆ ದೊಡ್ಡ ದೊಡ್ಡ ಪನಿಷ್ಮೆಂಟ್ ಕೊಡ್ತಾರಂತಲ್ವಾ? ನನಗೂ ಭಯ ಆಗ್ತಿದೆ. ಕಾವ್ಯನ್ ಪ್ರೀತಿಸೋದಕ್ಕೆ ಮುಂಚೆ ನಮ್ಮ ಅತ್ತೆ ಬಗ್ಗೆ ತಿಳ್ಕೋಬೇಕಿತ್ತು. ಅವಾಗ ನೀನು ಪ್ರೀತಿಸ್ತಾನೆ ಇರ್ಲಿಲ್ವೇನೋ? ಇಷ್ಟು ಹೇಡಿಯಾಗಿರೋ ನೀನು ನಾಳೆ ಕಾವ್ಯನ ಜೀವನ ಪೂರ್ತಿ ಹೇಗೆ ನೋಡ್ಕೊಂತೀಯ? ನಿನ್ನ ನಂಬಿ ಒಂದು ಹುಡುಗಿ ತನ್ನ ಮನೆನೇ ಬಿಟ್ಟು ಬಂದಿದ್ದಾಳೆ ಅಂದ್ರೆ ಆ ಹುಡುಗಿಗೆ ನೀನು ಎಷ್ಟು ರಕ್ಷಣೆ ಆಗಿರ್ಬೇಕು? ನಿಂಗೋಸ್ಕರ ಸಾಯೋದಕ್ಕೆ ಸಿದ್ಧಪಟ್ಟಿದ್ಲು ಅಂದ್ರೆ ನೀನ್ ಎಷ್ಟು ಧೈರ್ಯವಾಗಿರ್ಬೇಕು? ಈಗ ನಿಮ್ ಮದ್ವೆ ಮುಗ್ದೋಗಿದೆ. ಹೇಳಿ ತರ ಮಾತಾಡ್ಬೇಡಿ. ನಡೀರಿ ಹೋಗೋಣ. ನಮ್ಮನ್ನ ಹುಡುಗಿ ನೋಡೋದಿಕ್ಕೆ ಬರಕ್ಕೆ ಹೇಳಿದ್ದೀರಾ? ನೋಡಿದ್ರೆ ನಿಮ್ಮ ಹುಡುಗಿ ಮದ್ವೆನೇ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾಳಲ್ಲ. ನೀನ್ ಎಲ್ಲ ಹೋಗಿದ್ಯೋ ಗೊತ್ತಿಲ್ದೆ ಎಲ್ಲರೂ ಭಯ ಪಡ್ತಿದ್ರೆ ಹೀಗ್ ಮಾಡ್ಬಿಟ್ಟಿಯಲ್ಲೇ. ಹೊರಗಡೆ ಹೋಗಿದ್ದಾಳೆ ಅಂತ ಹೇಳ್ದಿಯಲ್ಲ ನಿಹಾರಿಕಾ, ಇದಕ್ಕೇನಾ? ನಿನ್ನ ಮದುವೆ ಬಗ್ಗೆ ನಾವು ತುಂಬಾ ಕನ್ಸು ಕಾಣ್ತಿದ್ವಿ, ನೀನು ಮದುವೆ ಆಗಿ ಬಂದಿದ್ಯಲ್ಲ. ಯಾಕೆ ಹೀಗ್ ಮಾಡ್ದೆ? ನಿನ್ನ ಬಗ್ಗೆ ನಾವಿಲ್ಲಿ ತುಂಬಾ ದೊಡ್ಡದಾಗಿ ಹೇಳ್ತಿದ್ರೆ ನಾವು ತಲೆ ತಗ್ಸೋ ಹಾಗೆ ಮಾಡಿದ್ಯಲ್ಲ, ಯಾಕೆ? ಚಿಕ್ಕ ಚಿಕ್ಕ ವಿಷಯಕ್ಕೆ ನಮ್ಮ ಅನುಮತಿ ಪಡೆಯೋ ನೀನು ಇಷ್ಟು ಧೈರ್ಯ ಹೇಗೆ ಮಾಡಿದೆ? ಏನಾಯ್ತು ನಿಂಗೆ? ಇದು ನಿನ್ನ ನಿರ್ಣಯನಾ? ಇಲ್ಲ ಅಂದ್ರೆ ಯಾರಾದ್ರೂ ಬೇಕು ಅಂತ ಹೀಗ್ ಮಾಡ್ಸಿದ್ರಾ? ಅನುಮಾನನೇ ಇಲ್ಲ ನಿಹಾರಿಕಾ. ಇದು ಕಾವ್ಯಂಗ್ ಬಂದಿರೋ ಆಲೋಚನೆ ಅಲ್ಲ. ಇಲ್ಲೋಡು, ಈ ಅವನಿನೇ ಕಾವ್ಯನ ಹತ್ರ ಹೀಗೆ ಮಾಡ್ಸಿರ್ತಾಳೆ. ಇವಾಗ ನಾವು ಇವ್ರಿಗೆ ಏನು ಉತ್ತರ ಕೊಡಬೇಕು ಹೇಳು? ನಿನ್ನಂತವಳು ನಮ್ಮ ಕುಟುಂಬದಲ್ಲಿ ಹುಟ್ಟಿದ್ದು ನಮ್ಗೆ ನಾಚಿಕೆ ಆಗೋಂಥದ್ದು. ನಿನ್ನ ನಿಲ್ಸಿ ಅತ್ತೆ, ನಿಲ್ಸಿ ಅತ್ತೆ, ನಿಲ್ಸಿ ಅತ್ತೆ. ಮದ್ವೆ ಮಾಡ್ಕೊಂಡು ಬಂದಿರೋ ಹೆಣ್ಣಿನ ಮೇಲೆ ಕೈ ಮಾಡಬೇಡಿ. ಅದು ಪದ್ಧತಿನೂ ಅಲ್ಲ, ಮತ್ತೆ ಒಳ್ಳೇದು ಅನ್ನಿಸ್ಕೊಳ್ಳಲ್ಲ. ಹೀಗ್ ಮಾಡೋದು ಸರಿ ಅನ್ಕೊಂಡಿದ್ಯಾ? ಹೀಗೆ ಬಂದಿದ್ದಾರೆ ಅಂದ್ರೆ ಕಾರಣ ಇರುತ್ತೆ ಅಲ್ವಾ? ಏನೋ ಕಾರಣ. ಕಾವ್ಯ, ಇದಕ್ ಮುಂಚೆ ಹೀಗೆ ಎಲ್ರ ಮುಂದೆ ಕೇಳಿದಾಗ ನೀನೇನು ಹೇಳ್ಕೊಳ್ಳಿಲ್ಲ. ಈಗಾದ್ರೂ ಹೇಳು. ಅಮ್ಮಮ್ಮ, ಈ ಹುಡುಗನ ಹೆಸರು ಪವನ್. ನಾವಿಬ್ರು ಕೆಲವು ದಿನಗಳಿಂದ ಪ್ರೀತಿಸ್ತಿದ್ದೀವಿ. ನನ್ನ ಪ್ರೀತಿ ಬಗ್ಗೆ
ನಿಮ್ಮ ಹತ್ರ ಹೇಳೋಕ್ ಧೈರ್ಯ ಇಲ್ಲದೆ ಹೇಳೋಕ್ಕಾಗಲಿಲ್ಲ. ನಾನು ಯಾರನ್ನೋ ಇಷ್ಟಪಡ್ತಿದ್ದೀನಿ ಅಂತ ಅವನಿಯತ್ತೆ ನಿರೂಪಿಸೋಕೆ ಹೋದಾಗ ನಾನು ಸುಳ್ಳು ಅಂತ ಹೇಳಿದೆ. ಆವತ್ತು ನೀವು ಮೊಬೈಲ್ ಚೆಕ್ ಮಾಡಿದಾಗ ಆಧಾರಗಳಿರಬಾರ್ದು ಅಂತ ನಾನೇ ಎಲ್ಲ ಡಿಲೀಟ್ ಮಾಡಿದೆ. ಮದುವೆ ವಿಷಯ ಬಂದರೂ ಕೂಡ ನಾನು ಈ ರೀತಿ ಮಾಡಿದ್ದು ನಿಜವಾಗ್ಲೂ ತಪ್ಪೆ. ನನ್ನನ್ನು ಕ್ಷಮಿಸ್ಬಿಡಿ ಅಮ್ಮಮ್ಮ. ನಾವು ಪ್ರೀತಿಸಿರೋ ವಿಷಯದ ಬಗ್ಗೆ ನಿಮ್ಮ ಹತ್ರ ಬಂದು ಮಾತಾಡು ಅಂತ ಕಾವ್ಯ ತುಂಬ ಸಲ ಹೇಳಿದ್ಲು. ನನಗೆ ಧೈರ್ಯ ಬರಲಿಲ್ಲ. ನಮ್ಮನ್ನು ಕ್ಷಮಿಸ್ಬಿಡಿ. ಕ್ಷಮಿಸ್ಬೇಕಾ? ನಿಮ್ಮಂಥವ್ರಿಗೆ ಕ್ಷಮಾಪಣೆ ಬೇಕಾ? ನಿಮ್ಮನ್ನ ಕ್ಷಮಿಸೋದು ಕನ್ಸಲ್ ಕೂಡ ನಡೆಯೋದಿಲ್ಲ. ಕುಟುಂಬದ ಕಟ್ಟುಪಾಡುಗಳನ್ನ ತಪ್ಪಿಸಿ ಕಾವ್ಯ ಹೀಗೆ ನಿಮ್ಮ ಕಣ್ಮುಂದೆ ಬರೋದು ತಪ್ಪೆ. ಆದರೆ ತಪ್ಪಲಿಲ್ಲ ಅತ್ತೆ. ಇಬ್ರಿಗೂ ನಾನೇ ಮದುವೆ ಮಾಡಬೇಕಾಗಿ ಬಂತು. ಇಬ್ರು ಮೇಜರ್ಸ್. ಪ್ರೀತಿಸಿರೋ ಇವರಿಗೆ ಮದುವೆ ಮಾಡ್ಕೊಳ್ಳೋ ಹಕ್ಕಿದೆ. ಅದಕ್ಕೆ ಮದುವೆ ಮಾಡಿಸ್ದೆ. ಹಕ್ಕಿದೆ ಅಲ್ವಾ ಅಂತ ನಮ್ಮನೆ ಸಂಪ್ರದಾಯನ ದಾಟಬೇಕು ಅಂತ ಈ ಕೆಲಸನ ಮಾಡಲಿಲ್ಲ. ಬಲವಾದ ಕಾರಣ ಇರೋದಕ್ಕೆ ನೀವು ಹಾಕಿರೋ ಗೆರೆನ ದಾಟಬೇಕಾಗಿ ಬಂತು. ಹಾಗೆ ದಾಟೋದಕ್ಕೆ ನೀನು ಯಾರು? ನಮ್ಮ ಮಗಳ ಮದುವೆ ಮಾಡೋ ಅಧಿಕಾರನ ನೀನ್ ಯಾಕೆ ತಗೊಂಡೆ? ಒಂದು ಕಾರಣ ಇದೆ ಅಂತ ಹೇಳ್ತಿದ್ದಾಳೆ ಅಲ್ವಾ ಭಾವ? ಕಾರಣಗಳು 100 ಇರಬಹುದು. ಅಷ್ಟು ಮಾತ್ರಕ್ಕೆ ಹೀಗೆ ಮಾಡ್ತಾರಾ? ತಂದೆ ತಾಯಿಗೂ ಹೇಳಲ್ವಾ ನೀವು? ನಮ್ಮ ಮಗಳ ಮೇಲೆ ನಮಗಿರೋ ಹಕ್ಕನ್ನ ನಿಮ್ಮ ಕೈಗೆ ತಗೊಳ್ಳೋದಿಕ್ಕೆ ನೀವ್ಯಾರು? ಯಾರೋ ಗುರ್ತು ಪರಿಚಯ ಇಲ್ದವ್ರೇನು ಕೊಟ್ಟು ಮದುವೆ ಮಾಡ್ತೀರಾ? ಈ ಮದುವೆ ಹೇಗೆ ನಡೆಯುತ್ತೆ? ಇದು ಮದುವೆನೇ ಅಲ್ಲ. ಕಾವ್ಯ, ಇವನನ್ನ ಹೊರಗಡೆ ಕಳಿಸಿ ಹಾರನ ಕಸದ ಬುಟ್ಟಿಗೆ ಹಾಕಿ ಒಳಗಡೆಗೆ ಬಾ. ಈ ಮದ್ವೆನ ತಂದೆ ತಾಯಿಯಾಗಿ ನಾವು ಒಪ್ಕೊಳ್ಳೋದಿಲ್ಲ. ಕಾನೂನು ಒಪ್ಕೊಳ್ಳುತ್ತೆ ಭಾವ. ಪೇರೆಂಟ್ಸ್ನ ಮೋಸ ಮಾಡಿ ಅಂತ ಯಾವ ಕಾನೂನಲ್ಲಿ ಬರ್ದಿದೆ? ಮೋಸದ ಹಾಗೆ ಇವಾಗ ನಿಮಗೆ ಅನ್ನಿಸ್ಬೋದು. ಅನಿಸೋದು ಅಂದ್ರೆ ಏನು? ಮೋಸನೇ, ನಂಬಿಕೆ ದ್ರೋಹನೇ. ಕದ್ದು ಮದ್ವೆ ಆಗಿ ಮನೆಯೊಳಗೆ ಕಾಲಿಟ್ಟಿರೋರ್ಗೆ ಇದು ಮೋಸದ ಹಾಗಿರಲ್ಲ, ನಂಬಿಕೆ ದ್ರೋಹ ಅಂತಾನೂ ಅನ್ಸಲ್ಲ. ಇವರು 10 ಜನಕ್ಕೆ ಆದರ್ಶ. ಯಾರಾದ್ರೂ ಸರಿ ಕುಟುಂಬದ ಗೌರವನ ಹಾಳು ಮಾಡಿ ಓಡ್ ಹೋಗಿ ಮದ್ವೆ ಮಾಡ್ಕೊಳ್ಬಹುದು ಅಂತ ಇಬ್ರು ನಿರೂಪಿಸೋದಕ್ಕೆ ಹೊರಟಿದ್ದಾರೆ. ಮನೆಯಿಂದ ಇಬ್ರನ್ನು ಹೊರಗಾಕಿದೀವಲ್ಲ, ಅದಕ್ಕೆ ನಮ್ಮೆಲ್ರಿಗೂ ತೊಂದರೆ ಕೊಡೋದಕ್ಕೆ ಹೀಗೆ ಮಾಡಿದ್ದಾರೆ. ಅಮ್ಮ ಅವನಿ, ನಿನ್ ಬಗ್ಗೆ ನಾವು ತುಂಬಾ ಕಡಿಮೆ ತಿಳ್ಕೊಂಡಿದ್ವಿ. ನಿನ್ ಕೈಯಲ್ಲಿ ಇಂಥ ಕೆಲಸನೂ ಮಾಡೋದಕ್ಕಾಗುತ್ತಪ್ಪ? ದೇವ್ರೆ, ನಿನ್ ಹತ್ರ ತುಂಬಾ ಹುಷಾರಾಗಿರ್ಬೇಕು. ಸ್ವಲ್ಪ ಹೊತ್ತು ನಿಮ್ಮ ಫ್ಯಾಮಿಲಿ ವಿಷಯ ನಿಲ್ಲಿಸ್ತೀರಾ? ಹುಡುಗಿ ತೋರಿಸ್ತೀನಂತ ನಮ್ಮನ್ನು ಮನೆ ಕರೆಸಿ ಇಷ್ಟು ಮೋಸ ಮಾಡ್ತೀರಾ? ನಿಮ್ಮ ಮೇಲೆ ಚೀಟಿಂಗ್ ಕೇಸ್ ಹಾಕ್ತೀನಿ. ನಿಮ್ಮನ್ನೆಲ್ಲ ಒಳಗಡೆ ಕಳಿಸ್ತೀನಿ. ಪ್ರಕಾಶ್ ಅವರೇ, ಏನ್ ನಡೀತು ಅಂತ ನೀವೇ ಕಣ್ಣಾರೆ ನೋಡಿದ್ರಲ್ಲ, ಮತ್ತೆ ಹೇಗ್ರಿ ಹೀಗೆ ಮಾತಾಡ್ತೀರಾ? ನಮ್ಗದೆಲ್ಲ ಬೇಕಾಗಿಲ್ಲ ಕಣ್ರಿ. ನಿಮ್ಮನೇಲಿ ಏನು ನಡೀತಿದೆ ಅಂತ ಏನು ಗೊತ್ತಾಗ್ದೇವ್ರ ಥರ ಬದುಕ್ತಾ ಇದ್ದೀರಾ ನೀವು? ಸಂಪ್ರದಾಯದ ಪ್ರಕಾರ ಬೆಳೆಸೋದು ಅಂದ್ರೆ ಇದೇನಾ? ನಿಮ್ ಕುಟುಂಬದ ಸಂಪ್ರದಾಯ ಇದೇನಾ ಪ್ರಸಾದ್ ಅವರೇ? ನಿಮ್ ಕುಟುಂಬ ತುಂಬಾ ದೊಡ್ಡದು ಅಂತ ಓಡೋಡಿ ಬಂದ್ವಿ ನಾವು. ನೀತಿ ಬೇರೆಯವ್ರಿಗೆ ಹೇಳೋದು ಮಾತ್ರ ನೀವು ಪಾಲಿಸೋದಕ್ಕಲ್ಲ ಅಂತ ಈಗ ಅರ್ಥ ಆಯ್ತು.
ಇವ್ರ ಜೊತೆ ಎಷ್ಟು ಮಾತಾಡಿದ್ರೂ ಪ್ರಯೋಜನ ಇಲ್ಲ. ಈ ಮನೇಲಿ ಇನ್ನೊಂದು ನಿಮಿಷ ಇದ್ರೂ ನಮಗೆ ಅವಮಾನ. ಬನ್ನಿಯಪ್ಪ ಹೋಗೋಣ. ಸರಿಯಾದ ಸಂಬಂಧ ಅಂಟಾಕಕ್ ನೋಡ್ದೆ. ನಡೆದಿರೋದ್ರಲ್ಲಿ ದೊಡ್ಡವ್ರ ತಪ್ಪೇನೂ ಇಲ್ಲ ರೀ. ತಪ್ಪೆಲ್ಲ ನಂದೆ. ನನಗೇನು ಬೇಕಾದರೂ ಅನ್ನಿ, ಆದರೆ ಅಮ್ಮಮ್ಮ ಅವ್ರಿಗೇನು ಅನ್ಬೇಡಿ. ಛೀ, ಬಾಯಿ ಮುಚ್ಚು. ನಿನ್ನಂತವಳನ್ನ ನೋಡೋದಕ್ಕೇನೆ ಅಸಹ್ಯ ಅನಿಸ್ತಿದೆ. ನೀನೇನಾದ್ರೂ ನಮ್ಮನೆ ಸೊಸೆ ಆಗಿದ್ದಿದ್ರೆ ನಾವು ನಾಶ ಆಗೋಗ್ತಿದ್ವಿ. ನಮ್ಮ ಅದೃಷ್ಟ ಚೆನ್ನಾಗಿತ್ತು, ಮೊದ್ಲೇ ನಿನ್ ಬಗ್ಗೆ ಗೊತ್ತಾಗ್ಬಿಡ್ತು. ನಿಮ್ನ್ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ. ನಿಮ್ಮ ಮೇಲೆ ಚೀಟಿಂಗ್ ಕೇಸ್ ಹಾಕಿ ನಿಮ್ಮ ಇಡೀ ಫ್ಯಾಮಿಲಿನ ಕೋರ್ಟಿಗೆ ಎಳಿತೀನಿ. ಅಮ್ಮಮ್ಮ ನನ್ನನ್ನು ಕ್ಷಮಿಸಿ. ಕ್ಷಮಿಸ್ಬೇಕಾ ನಿನ್ನ? ನಿನ್ನ ಕ್ಷಮಿಸ್ಬೇಕಾ? ಅತ್ತೆ, ನೀನ್ ಬಾಯ್ ಮುಚ್ಚು. ಇವಳು ನನ್ನ ನಂಬಿಕೆಗೆ ಮೋಸ ಮಾಡಿದಾಳೆ. ನನ್ನ ಮನೆಗೆ ಮೋಸ ಮಾಡಿದಾಳೆ. ನನ್ನ ಮನಸ್ಸಿಗೆ ಮೋಸ ಮಾಡಿದಾಳೆ. ನನ್ನ ಗೌರವ, ಮರ್ಯಾದೆ ಎಲ್ಲದಕ್ಕೂ ಇವಳು ಮೋಸ ಮಾಡಿದಾಳೆ. ಅದ್ರ ಜೊತೆ ಹೋಲ್ಸ್ಕೊಂಡ್ರೆ ಇದು ದೊಡ್ಡ ಏಟೇನಲ್ಲ. ನನ್ನ ಹೆಂಡತಿ ಮೇಜರ್ಸ್ ಮೇಲೆ, ಅದರಲ್ಲೂ ಮದುವೆ ಮಾಡ್ಕೊಂಡು ಬಂದವ್ರ ಮೇಲೆ ಕೈ ಮಾಡಿದ್ಲು ಅಂತ ಕಂಪ್ಲೇಂಟ್ ಮಾಡ್ತೀಯ ನೀನು? ಲೀಗಲ್ ಆಗಿ ಆಕ್ಷನ್ ತಗೊಂತೀಯಾ? ತಗೋ. ಇದನ್ನೆಲ್ಲ ಅವನಿ ಬೇಕು ಅಂತಾನೆ ಮಾಡಿದಾಳತ್ತೆ. ಬುದ್ಧಿ ಇದೆಯಾ ನಿನಗೆ? ಯಾಕೆ ಹೀಗೆ ಮಾಡ್ದೆ? ಇವಳು ಇವನನ್ನ ನಿಜವಾಗ್ಲೂ ಪ್ರೀತಿಸ್ತಿದ್ದಾಳ? ಇಲ್ಲ ಅಂದ್ರೆ ಇದೆಲ್ಲ ನೀನೇ ಆಡಿಸಿರೋ ನಾಟಕನ? ಕಾವ್ಯನ್ ಮನ್ಸನ್ನ ಬದಲಾಯಿಸಿ ಇವಳೆ ಇಂಥದನ್ನೆಲ್ಲ ಮಾಡಿಸಿದಾಳೆ ಅಂತ ಕ್ಲಿಯರ್ ಆಗಿ ಅರ್ಥ ಆಯ್ತಮ್ಮ. ಇರುವೆಗೂ ಕೂಡ ಹಾನಿ ಮಾಡ್ತಿರೋ ನನ್ನ ಹೆಂಡತಿ ಮೇಲೆ ಆರೋಪ ಮಾಡಿದ್ರೆ ಆ ಪಾಪ ನಿಮ್ಮನ್ನ ತಾಗ್ದೆ ಹೋಗಲ್ಲ. ಅವನಿ ಕೈಯಲ್ಲಾದ್ರೆ ಒಳ್ಳೇದ್ ಮಾಡ್ತಾಳೆ, ಹಾನಿ ಯಾವತ್ತೂ ಮಾಡಲ್ಲ. ಅತ್ತೆ, ನಾನು ಹೀಗೆ ಮಾಡೋದಕ್ಕೆ 2 ಮುಖ್ಯವಾದ ಕಾರಣ ಇದೆ. ಅದೇನು ಹೇಳೋಕ್ ಬಿಡಿ. ನೀನು ಯಾವ ಕಾರಣನೂ ಹೇಳ್ಬೇಡ. ನೀವೆಲ್ಲರೂ ಆವೇಶದಿಂದ ಯೋಚನೆ ಮಾಡ್ತಿದ್ದೀರಾ, ಆದರೆ ನಾನೇನು ಹೇಳಬೇಕು ಅನ್ಕೊಂತಿದ್ದೀನೋ ಸ್ವಲ್ಪ ಸಹನೆಯಿಂದ ಕೇಳಿಸ್ಕೊಳ್ಳಿ. ಅಗತ್ಯ ಇಲ್ಲ ಅಂತ ಹೇಳ್ದೆ ಅಲ್ವಾ? ಯಾವುದನ್ನು ನಡೆಯೋದಕ್ಕೆ ಬಿಡಲ್ಲ ಅತ್ತೆ. ನಮ್ಮ ಮನೆ ಶುಭ ಕಾರ್ಯಕ್ಕೆ ಬರಬೇಡ ಅಂತ ಹೇಳಿದಕ್ಕೆ ಈ ಥರ ಮಾಡಿದಾಳೆ. ನನಗೆ ಎಲ್ಲಿ ಹೆಸರು ಬರುತ್ತೋ ಅಂತ ಕುತಂತ್ರ ಮಾಡಿದಾಳೆ ಇವಳು. ತಂದೆ ತಾಯಿಯಾಗಿ ನಾವು ಎಷ್ಟು ನೋವು ಪಡ್ತೀವೋ ಅಂತ ಒಂದ್ಸರಿ ಯೋಚನೆ ಮಾಡಿದ್ರೆ ಹೀಗೆ ಮಾಡ್ತಾನೆ ಇರಲಿಲ್ಲ ನೀನು. ಆದ್ರೂ ನಿನ್ ಬುದ್ಧಿಗೆ ಏನಾಗಿದೆಯೇ? ಯಾರೋ ಏನೋ ಹೇಳಿದ್ರೆ ಕೇಳ್ಬಿಡ್ತೀಯಾ? ನದಿಗೋ ಬೆಂಕಿಗೋ ಬೀಳು ಅಂದ್ರೆ ಬಿದ್ದು ಬಿಡ್ತೀಯಾ? ಇದರಲ್ಲಿ ಅತ್ತೆ ತಪ್ಪು ಏನು ಇಲ್ಲಮ್ಮ. ಅಮ್ಮ, ಛೀ, ಹಾಗೆ ಕರಿಬೇಡ ನನ್ನ. ಅಪ್ಪ, ನೀನಾದ್ರೂ ಅರ್ಥ ಮಾಡ್ಕೋ. ಹಾಗೆ ಕರಿಯೋದಕ್ಕೆ ನಿನ್ಗೆ ಅರ್ಹತೆ ಇಲ್ಲ. ಇನ್ನೊಂದ್ಸರಿ ಹಾಗೆ ಕರಿಬೇಡ. ಏ ಅವನಿ, ನೀನ್ ಮಾಡಿರೋದು ಚಿಕ್ಕ ಕೆಲ್ಸನೂ ಅಲ್ಲ, ಚಿಕ್ಕ ಮೋಸನೂ ಅಲ್ಲ. ಇದಕ್ಕೆ ತಕ್ಕಾಗ ಅನುಭವಿಸ್ತೀಯ, ನಾಶ ಆಗೋಗ್ತೀಯ. ಅದಕ್ಕೆ ನಾನೇನ್ ಮಾಡಿದ್ರು ಅದು ನಿನ್ ಮಗಳು ಒಳ್ಳೇದಕ್ಕೋಸ್ಕರ, ನಿಮ್ ಸಂತೋಷಕ್ಕೋಸ್ಕರ. ಅಷ್ಟಕ್ಕೂ ಎಷ್ಟೊತ್ತಿ ಮೀಟಿಂಗು? ಇವ್ರ ಜೊತೆ ಎಷ್ಟೊತ್ತು ಆರ್ಗ್ಯೂ ಮಾಡ್ತೀರಾ? ಅಗತ್ಯನಾ ನಮ್ಗಿದೆಲ್ಲ? ಇವ್ರನ್ನ ನಾವು ನೋಡ್ಕೋಬೇಕಾ? ಇವ್ರನ್ನ ನಾವು ಕ್ಷಮಿಸ್ಬೇಕಾ? ಬೇಗ ಏನೋ ಒಂದು ನಿರ್ಧಾರ ತಗೊಂಡು ಇವ್ರನ್ನ ಹೊರಗಡೆ ಕಳಿಸ್ಬಿಡಿ. ಇವ್ರನ್ನ ನೋಡೋದಕ್ಕೂ ಆಗ್ತಾ ಇಲ್ಲ. ನಮ್ಮೆಲ್ಲರಿಗಿಂತ ಈ ಅವನಿನ ನಿಂಗೆ ಹೆಚ್ಚಾಗೋದ್ಲಾ? ಈ ರೀತಿಲಿ ಮೋಸ ಮಾಡಿ ಬಂದಿರೋ ನಿನಗೆ ನನ್ನ ಮನೆಯಲ್ಲಿರೋ ಅರ್ಹತೆ ಇಲ್ಲ.
ಇವರನ್ನ ಹೇಗೆ ಹೊರಗಡೆ ಹಾಕಿದೀವೋ ನಿನ್ನೂ ಕೂಡ ಅದೇ ರೀತಿಲಿ ಹೊರಗಡೆ ಹಾಕ್ತಿದ್ದೀನಿ. ನಿನಗೂ ಕುಟುಂಬದಿಂದ ಬಹಿಷ್ಕಾರ ಹಾಕ್ತಿದ್ದೀನಿ. ಹೊರಗಡೆ ಹೋಗೋ. ಯಾಕತ್ತೆ? ಯಾಕಿಂತ ನಿರ್ಧಾರ? ನನ್ನ ಹೆಂಡತಿ ತಗೊಂಡಿರೋ ನಿರ್ಧಾರದಲ್ಲಿ ಯಾವ ತಪ್ಪು ಇಲ್ಲ. ಮರ್ಯಾದೆಯಾಗಿ ಹೊರಗಡೆ ಹೋಗಿ. ಅಪ್ಪ, ಆವೇಶದಿಂದ ನಿರ್ಧಾರ ತಗೋಬೇಡಿ. ನೀವು ನಮ್ಗೆ ನೀತಿ ಪಾಠ ಹೇಳ್ಬೇಡಿ. ನಿಮ್ ಜೊತೆಯಲ್ಲಿ ಇವ್ರನ್ನ ಕರ್ಕೊಂಡು ಹೋಗಿ. ನಮ್ಮ ಮನೇಲಿರೋ ಅರ್ಹತೆ ನಿಮ್ಮಂತವ್ರಿಗಿರೋದಿಲ್ಲ. ಹೊರಗಡೆ ಹೋಗಿ. ಅತ್ತೆ, ನನಗೆ ಮಾತಾಡೋದಕ್ಕೆ ಬಿಡಿ. ಯಾಕೆ ಹೀಗೆ ಮಾಡ್ತಿದ್ದೀರಾ? ಮಾತು ಕೇಳೋ ಗಂಡ ನೀನು. ನಿನಗೇನ್ ಗೊತ್ತು ನಮ್ಮ ನೋವು? ಹೊರಗಡೆ ಹೋಗಿ. ಅಮ್ಮಮ್ಮ, ಬಾಗಿಲು ತೆಗೀರಿ ಅಮ್ಮಮ್ಮ. ನಿಮ್ಮ ಕಾಲು ಹಿಡ್ಕೋತೀನಿ ಅಮ್ಮಮ್ಮ. ನನ್ನನ್ನು ಹೊರಗಡೆ ಕಳಿಸ್ಬೇಡಿ ಅಮ್ಮಮ್ಮ. ನನ್ನಿಂದ ಬದುಕೋಕ್ಕಾಗಲ್ಲ ಅಮ್ಮಮ್ಮ. ಪ್ಲೀಸ್ ಅಮ್ಮಮ್ಮ. ಅಮ್ಮಮ್ಮ. ಅವಳು ಎಷ್ಟೇ ಕೇಳ್ಕೊಂಡ್ರು ಬಾಗಿಲು ತೆಗಿಬೇಡಿ ಅತ್ತೆ. ಹೌದಮ್ಮ, ಇಂಥ ತಪ್ಪು ಮಾಡಿದವರಿಗೆ ಈ ಶಿಕ್ಷೆ ಆಗಲೇಬೇಕು. ಇವಾಗ ನಾವು ಏನು ಹೇಳಿದ್ರೂ ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿನಲ್ಲಿ ಅತ್ತೆ ಇಲ್ಲ. ಅಮ್ಮಮ್ಮ. ಹೋಗೋಣ ಬನ್ನಿ. ನಿನಗೆ ಚಾಕ್ಲೇಟ್. ಥ್ಯಾಂಕ್ಸ್ ಅಪ್ಪ. ಟೊಮೆಟೊ ರೇಟು ಜಾಸ್ತಿ ಆಗಿದೆ, ಅದಕ್ಕೆ 1 kg ತಂದಿದ್ದೀನಿ. ನಾಳೆ ಮಾರ್ಕೆಟ್ಗೆ ಹೋಗ್ತೀನಲ್ಲ, ಅಲ್ಲಿಂದ ತೊಗೊಂಬರ್ತೀನಿ. ಸರಿ. ಅಕ್ಕಪಕ್ಕದವರೆಲ್ಲ ನಿನ್ ಗಂಡ ಕುಡಿಯೋದು ಬಿಟ್ಟು ಸರಿಯಾಗಿರ್ತಿದ್ದಾನೆ ಅಂತ ಹೇಳ್ತಿದ್ರೆ ನಂಗೆ ತುಂಬಾ ಸಂತೋಷ ಆಗ್ತಿದೆ ರೀ. ನೀವಿಲ್ಲೇ ಇರಿ, ನಾನು ಈಗಲೇ ಬರ್ತೀನಿ. ಕಾವ್ಯ, 4 ದಿನ ಹೋದ್ರೆ ಎಲ್ಲ ಸರಿ ಹೋಗುತ್ತೆ. ನೀವೇನು ಯೋಚನೆ ಮಾಡಬೇಡಿ. ನನ್ನ ಫ್ರೆಂಡ್ಸ್ ಕೂಡ ತುಂಬಾ ಖುಷಿ ಪಟ್ರು ಅಪ್ಪ. ಅಕ್ಕ,